ಹಲೋ ಫ್ರೆಂಡ್ಸ್, ನಮಸ್ತೆ. ಈ ದಿನ ಬಂದು ಮಜ್ಜಿಗೆ ಮೆಣಸಿನಕಾಯಿ ನಾನು ಮಾಡ್ತಾ ಇದ್ದೀನಿ. ಈ ರೀತಿ ಆಗುತ್ತೆ. ಈಗ ನೀವು ನೋಡ್ಬೋದು, ಒಣಗಿದ ನಂತರ ಈ ರೀತಿ ಆಗುತ್ತೆ. ನಾವು ಎಷ್ಟಾದರೂ ತೊಗೊಂಡು ನಾವು ಮಾಡ್ಬೋದು ಮಜ್ಜಿಗೆ ಮೆಣಸಿನಕಾಯಿ. ನಾನು ಈ ದಿನ ತೋರಿಸೋದಕ್ಕಾಗಿ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ. ಒಣಗಿದ ನಂತರ ಈ ರೀತಿ ಆಗುತ್ತೆ. ಮಜ್ಜಿಗೆಯಲ್ಲಿ ನೆನೆಸಿ ನಾವು ಒಣಗಿಸಿದ ನಂತರ, ಅದಾದ ನಂತರ ನಾವು ಎಣ್ಣೆಯಲ್ಲಿ ಕರಿತೀವಲ್ಲ, ಎಣ್ಣೆಯಲ್ಲಿ ಕರೆದಾಗ ಫ್ರೈ ಮಾಡಿದಾಗ ಈ ರೀತಿ ಆಗುತ್ತೆ. ಈ ಒಂದು ಮಜ್ಜಿಗೆ ಮೆಣಸಿನಕಾಯಿ ಬಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಡಿಶ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಣಗಿದ ನಂತರ ಈ ರೀತಿ ಆಗುತ್ತೆ. ಇದು ಬಂದು ಮಜ್ಜಿಗೆಯಲ್ಲಿ ನಾವು ನೆನೆಸಿಟ್ಕೊಳ್ಬೇಕಾಗುತ್ತೆ. ಒಂದು 3 ದಿನ ಮಜ್ಜಿಗೆಯಲ್ಲಿ ನೆನೆಸಿಟ್ಕೊಂಡು ಹಾಗೆ ಮತ್ತೆ ಬಿಸಿಲಿನಲ್ಲಿ ಒಣಗಿಸ್ಬೇಕಾಗುತ್ತೆ. ಮತ್ತು ಸಾಯಂಕಾಲ ತಿರ್ಗಾ ತಂದು ಮತ್ತೆ ಮಜ್ಜಿಗೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಒಂದು 5 ರಿಂದ 6 ದಿನ ನಾವು ಮಾಡಿಕೊಳ್ಬೇಕಾಗುತ್ತೆ. ಅದಾದ ನಂತರ ಪೂರ್ತಿ ಒಣಗಿಸಿದ ನಂತರ ಡಬ್ಬದಲ್ಲಿ ಎತ್ತಿಟ್ಕೊಳ್ಬೋದು. ಈಗ ನೀವು ನೋಡ್ಬೋದು, ಈಗ ಒಣಗಿದ ನಂತರ ಈ ರೀತಿ ಆಗುತ್ತೆ. ಇದು ಒಂದು ಏರ್ಟೈಟ್ ಬಾಕ್ಸು ಅಥವಾ ನಾವು ಯಾವುದಾದ್ರೂ ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡ್ರೆ 1 ವರ್ಷ 2 ವರ್ಷ ಆದರೆ ಇದೇನು ಕೆಡಲ್ಲ. ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ, ಅದು ಕೂಡ ನೋಡೋಣ. ಎಣ್ಣೆಯಲ್ಲಿ ಕರೆದಾಗ ತುಂಬಾ ರುಚಿಯಾಗಿ ಆಗುತ್ತೆ. ಇದೆಲ್ಲ ಮೊದಲೆಲ್ಲ ಹಬ್ಬದ ದಿನಗಳಲ್ಲಿ ಈ ಹಪ್ಪಳ ಸಂಡಿಗೆ ಎಲ್ಲ ಕರಿತಾರಲ್ಲ ಎಣ್ಣೆಯಲ್ಲಿ, ಆ ಟೈಮ್ನಲ್ಲಿ ಈ ಒಂದು ಮಜ್ಜಿಗೆ ಮೆಣಸಿನಕಾಯಿ ಕರಿತಾ ಇದ್ರು. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಜ್ಜಿಗೆ ಮೆಣಸಿನಕಾಯಿ ಊಟದ ಜೊತೆಗೆ ತಿನ್ನೋದಕ್ಕೆ. ಈ ರೀತಿ ಆಗುತ್ತೆ. ಈಗ ನೀವು ನೋಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಇದು ನೆಕ್ಸ್ಟ್ ಇದು ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋದು ಸಾಮಾನು ಕೂಡ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇದುವರೆಗೆ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಾಡೋಣ. ಒಂದು ಅರ್ಧ kg ನಾನು ತೋರಿಸೋದಕ್ಕಾಗಿ ಅರ್ಧ kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿದು ತೊಳೆದಿಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ದಪ್ಪ, ಒಂದು ಸ್ವಲ್ಪ ಉದ್ದ ಸ್ಟ್ರೇಟ್ ಆಗಿರ್ಬೇಕಾಗುತ್ತೆ. ಹಾಗೆ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಮೊಸರಿಗೆ ನಾವು 1 kg ಮಜ್ಜಿಗೆ ಮೆಣಸಿನಕಾಯಿ ಮಾಡ್ಕೊಳ್ಬೋದು. ಮೊದಲಿಗೆ ಅರ್ಧ kg ಹಾಕ್ಕೊಳ್ಬೇಕಾಗುತ್ತೆ, ಆಮೇಲೆ ಅರ್ಧ kg, ನೆಕ್ಸ್ಟ್ ಇನ್ನು ಅರ್ಧ kg ಆಮೇಲೆ ಹಾಕ್ಕೊಳ್ಬೇಕಾಗುತ್ತೆ. 1 ಕಪ್ಪು ಉಪ್ಪು ಬೇಕಾಗುತ್ತೆ ಇದಕ್ಕೆ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಟೀ ಸ್ಪೂನಷ್ಟು ಮೆಂತೆ, 1/4 ಟೀ ಸ್ಪೂನಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಹಿಂಗೆ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನಷ್ಟು ಹಿಂಗೆ ಬೇಕಾಗುತ್ತೆ. ಹಿಂಗೆ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಮೆಣಸಿನ್ಕಾಯಿ. ಈಗ ನಾನು ಆಲ್ರೆಡಿ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ. ಈಗ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಮಧ್ಯದಲ್ಲಿ ಸೀಳಿಕೊಳ್ಬೇಕಾಗುತ್ತೆ. ಈ ಥರ ಈಗ ಹತ್ತಿರದಿಂದ ಕೂಡ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ಥರ ಸೀಳಿ ಇಟ್ಕೊಂಡ್ರೆ ಮಜ್ಜಿಗೆ ಉಪ್ಪು ಹುಳಿ ಇರುತ್ತಲ್ಲ, ಉಪ್ಪು ಚೆನ್ನಾಗಿದು ಸೇರಿಕೊಳ್ಳುತ್ತೆ. ಮೆಣಸಿನ್ಕಾಯಿ ನೆಂದಾಗ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಹಾಗಾಗಿ ಈ ಥರ ಕಟ್ ಮಾಡಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಈ ಥರ ಈಗ ನೀವು ನೋಡ್ಬೋದು, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇನ್ನೊಂದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ ನಾನು. ಮಿಕ್ಸಿ ಜಾರ್ನಲ್ಲಿ ಮೆಂತೆ, 1 ಟೀ ಸ್ಪೂನ್ ಮೆಂತೆ, ಆಮೇಲೆ 1 ಟೀ ಸ್ಪೂನ್ ಈಗ ಅಜ್ವಾನ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಅಜ್ವಾನ, 1 ಟೀ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ. ಹಿಂಗು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಈ ಥರ ಪುಡಿ ಮಾಡ್ಕೊಳ್ಳೋಣ. ಈಗ ಇದು ಮಸಾಲ ರೆಡಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪು ಉಪ್ಪು ಬೇಕಾಗುತ್ತೆ. ಉಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ನಡೆಯುತ್ತೆ. ಇಷ್ಟು ಸಾಕಾಗುತ್ತೆ, 1 ಕಪ್ಪು. ಇದು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ, ಮೊಸರದು ಕೂಡ ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾನು ಏನು ಮೆಣಸಿನಕಾಯಿ ಸೀಳಿ ಇಟ್ಕೊಂಡಿದ್ದೀನಲ್ಲ ಕಟ್ ಮಾಡಿ, ಒಂದು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಇಲ್ಲಾಂದರೆ ಸ್ಟೀಲ್ ಪಾತ್ರೆಯಲ್ಲೇ ಹಾಕ್ಕೊಳ್ಬೋದು. ಆದಷ್ಟು ಪ್ಲಾಸ್ಟಿಕ್ನಾಗ ಹಾಕೋದ್ರಿಂದ ಚೆನ್ನಾಗಿ ಒಳ್ಳೇದಂತಲೇ ಹೇಳ್ಬೋದು. ಈಗ ಮಸಾಲೆ ಮಾಡ್ಕೊಂಡಿದ್ದೀನಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಅದಷ್ಟು ಹಾಕ್ಕೊಂಡು ನೆಕ್ಸ್ಟ್ ಈಗ ಮಜ್ಜಿಗೆ ಐತಲ್ಲ, ಅದು ಮಜ್ಜಿಗೆ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೊಂದು ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ. ಚೆನ್ನಾಗಿದು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ. ಈ ರೀತಿ ಈ ಒಂದು ಮಜ್ಜಿಗೆಯಲ್ಲಿ ನಾವು ಮೊಸರಿನಲ್ಲಿ 3 ದಿನ ಈ ರೀತಿ ನಾವು ನೆನೆಸಿಟ್ಕೊಳ್ಬೇಕಾಗುತ್ತೆ. 3 ದಿನ ಇದೇ ಥರ ಕಲಸಿ ನಾವು 3 ದಿನ ಇಟ್ಕೊಳ್ಬೇಕಾಗುತ್ತೆ. ಈಗ ಇದು ಫಸ್ಟ್ನೇ ದಿನ ನಾನು ನೆನೆಸೋದಕ್ಕೆ ಇಟ್ಕೊಂಡಿದ್ದೀನಲ್ಲ, ತಿರ್ಗಾ ಒಂದು ನೆಕ್ಸ್ಟ್ ಡೇ ನಾನು ಮತ್ತೆ ಚೆನ್ನಾಗಿ ಕಲಸಿ ಮತ್ತೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, ನಾನು ನೆಕ್ಸ್ಟ್ ದಿನ ನಿನ್ನೆ ನಾನು ಕಲಸಿ ಇಟ್ಕೊಂಡಿದ್ದೀನಲ್ಲ, ಇದು ಮಾರನೇ ದಿನ ಚೆನ್ನಾಗಿದು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಹುಳಿ ಉಪ್ಪು ಚೆನ್ನಾಗಿದು ಹೊಂದಿಕೊಳ್ಳುತ್ತೆ. ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಎಣ್ಣೆಯಲ್ಲಿ ಕರಿತೀವಲ್ಲ, ಇದು ಮಜ್ಜಿಗೆ ಮೆಣಸಿನ್ಕಾಯಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ನಾನು ಫಸ್ಟ್ನೇ ದಿನ ಕಲಸಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಎರಡನೇ ದಿನ ಕೂಡ ಅಷ್ಟೇ ನಾನು ಕಲಸಿ ಚೆನ್ನಾಗಿ ಒಂದು ಚಮಚೆಯಿಂದ ಚೆನ್ನಾಗಿ ಕಲಸಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ಮಜ್ಜಿಗೆ ಐತಲ್ಲ, ಈಗ ಆ ಮಜ್ಜಿಗೆ ಉಳಿಯುತ್ತೆ. ಈಗ ಇದೆಲ್ಲ ಮಾಡಿದ ಮೇಲೆ ಕೂಡ ನಾವು ಇದು 8 ದಿನ ಆಗುತ್ತೆ ಇದು ಒಂದು ರೆಡಿ ಮಾಡಿಕೊಳ್ಳೋದಕ್ಕೆ. 8 ದಿನ ಆದಮೇಲೆ ಉಳಿಯುತ್ತೆ ಮಜ್ಜಿಗೆ. ಅದು ಮತ್ತು
ಇನ್ನೊಂದು ಸಲ ನಾವು ಯೂಸ್ ಮಾಡಿ ಕೇಳ್ಬೋದು, ಅದೇನು ವೇಸ್ಟ್ ಏನು ಆಗಲ್ಲ ಈ ಒಂದು ಮಜ್ಜಿಗೆ. ಈಗ ಇದು 3ನೇ ದಿನ. ಇದು ಈಗ 3ನೇ ದಿನ ಆದ್ಮೇಲೆ ಈಗ ಒಣಗಾಕ್ತೀನಿ ನಾನು. ಈಗ ಬಿಸಿಲಿಗೆ ಈ ದಿನ ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ನೀವು ಆಗಲೇ ಹೇಳಿದಾಗೆ ನಾನು 3 ದಿನ ಮಜ್ಜಿಗೆಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 3ನೇ ದಿನ ಚೆನ್ನಾಗಿ ಕಲಸಿ ಈ ರೀತಿ ಜಲಡಿ ಎಲ್ಲ ಹಾಕ್ಕೊಂಡು ಈ ಮಜ್ಜಿಗೆ ಎಲ್ಲ ಪೂರ್ತಿ ಇಳಿಯುತ್ತೆ. ಈಗ ಇಳಿದ ನಂತರ ಬಿಸಿಲಿಗೆ ಹಾಕ್ಕೊಳ್ಳೋಣ. ಈ ಒಂದು ಮಜ್ಜಿಗೆ ಇದೆಯಲ್ಲ, ಈ ಸ್ವಲ್ಪ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಚಿಕ್ಕದಾಗಿದೆ, ನನಗೆ ಕಲಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ದೊಡ್ಡದು ಡಬ್ಬ ತೊಗೊಂಡಿದ್ದೀನಿ, ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಗೆ ಇಟ್ಕೊಳ್ಳೋಣ ಲಿಡ್ ಮುಚ್ಚಿ. ನೆಕ್ಸ್ಟ್ ಈಗ ಬೆಳಿಗ್ಗೆ ನಾನು ಹಾಕ್ತಾಯಿದ್ದೀನಿ. ಈಗ ಬಿಸಿಲಿಗೆ ನೀವು ನೋಡ್ಬೋದು, ಕಲರ್ ಕೂಡ ಹಸಿರು ಗ್ರೀನ್ ಆಗಿದೆ ಮೆಣಸಿನ್ಕಾಯಿ. ನೀವು ಸಾಯಂಕಾಲ ಟೈಮ್ ಅಷ್ಟಿಗೆಲ್ಲ ಚೇಂಜ್ ಆಗುತ್ತೆ, ಆಗಳ ಕಲರ್ ಕೂಡ ಚೇಂಜ್ ಆಗುತ್ತೆ ಇದು. ಈಗ ಇದು ನೀವು ನೋಡ್ಬೋದು ಸಾಯಂಕಾಲ ಟೈಮ್ನಾಗ ಈ ರೀತಿ ಆಗಿದೆ. ಇದೇ ರೀತಿ ನಾವು ಬೆಳಗ್ಗೆ ಬಿಸಿಲಿಗೆ ಹಾಕಿ ಮತ್ತೆ ಸಾಯಂಕಾಲ ಮಜ್ಜಿಗೆಯಲ್ಲಿ ತಿರ್ಗಾ ನೆನೆಸೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಈ ಥರ ನಾವು ಮಾಡೋದು 3 ಇಲ್ಲ 4 ದಿನ ನಾವು ಮಾಡಿಕೊಳ್ಬೇಕಾಗುತ್ತೆ. ಈಗ ನಾನು ತಿರ್ಗಾ ಮಜ್ಜಿಗೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಇದೇ ರೀತಿ ನಾನು 4 ದಿನ ಮಾಡಿಕೊಳ್ತಾ ಇದ್ದೀನಿ. 3 ದಿನ ಮಜ್ಜಿಗೆಯಲ್ಲಿ ಹಾಗೆ ನೆನೆ ಇಟ್ಕೊಂಡಿದ್ದೀನಿ. ಆಮೇಲೆ ಅದಾದ ನಂತರ ಈಗ 4 ದಿನ ಬೆಳಿಗ್ಗೆ ನಾನು ಬಿಸಿಲಿಗೆ ಹಾಕ್ತಾ ಇದ್ದೀನಿ, ಮತ್ತು ಸಾಯಂಕಾಲ ತಂದು ಮಜ್ಜಿಗೆಯಲ್ಲಿ ನೆನೆ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮಾಡಿಕೊಳ್ಬೇಕಾಗುತ್ತೆ. ಈಗ ನಾನೀಗ ನೋಡ್ಬೋದು ಇದು 2ನೇ ದಿನ ಈ ಥರ ಮಾಡ್ತಾಯಿದ್ದೀನಿ. ಇದೇ ಥರ ಇನ್ನೂ 2 ದಿನ ನಾನು ಮಾಡಿಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಒಣಗಾಕ್ತೀನಿ ಮತ್ತು ತಿರ್ಗಾ ಮಜ್ಜಿಗೆಯಲ್ಲಿ ನೆನೆ ಇಟ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ನೆಕ್ಸ್ಟ್ ನಾನೀಗ 4ನೇ ದಿನದಿದು 4ನೇ ದಿನ ಲಾಸ್ಟಿಗೆ ನಾನು ಬಿಸಿಲಿಗೆ ಡೈರೆಕ್ಟ್ ಒಣಗಾಕಿಬಿಡ್ತೀನಿ. ಮತ್ತೇನು ತಿರ್ಗಾ ಮಜ್ಜಿಗೆಯಲ್ಲಿ ಇಡಲ್ಲ. 4 ದಿನ ತನಕ ನಾನು ಮಾಡಿದ್ದೀನಿ. ಈಗ ನೀವು ನೋಡ್ಬೋದು 4ನೇ ದಿನ ಬಿಸಿಲಿಗೆ ಹಾಕಿದರೆ ಒಂದು 2 ದಿನ ಅಥವಾ 3 ದಿನ ಅಂದರೆ ಚೆನ್ನಾಗಿ ಇದು ಒಣಗುತ್ತೆ. ಈ ಮಜ್ಜಿಗೆ ಇದೆಲ್ಲ ಇದೇನು ವೇಸ್ಟ್ ಆಗಲ್ಲ. ತಿರ್ಗಾ ನಾವು ಒಂದು ಸ್ವಲ್ಪ ಉಪ್ಪು, ಇನ್ನೊಂದು ಸ್ವಲ್ಪ ಉಪ್ಪು, ಇನ್ನೊಂದು ಸ್ವಲ್ಪ ಮಜ್ಜಿಗೆ ಸೇರಿಸಿ ಒಂದು ಅರ್ಧ kg ಅಥವಾ ನಾವು 600-700 ಗ್ರಾಮ್ ಮೆಣಸಿನ್ಕಾಯಿ ಮತ್ತು ಇದರಲ್ಲಿ ಹಾಕ್ಕೊಂಡು ಸೇಮ್ ನಾನು ಈಗ ಮಾಡಿದ್ದೀನಲ್ಲ ಅದೇ ಥರನೇ ನಾವು ಮಾಡಿಕೊಳ್ಬೋದು, ಏನು ವೇಸ್ಟ್ ಆಗಲ್ಲ. ಅರ್ಧ ಲೀಟ್ರ್ ಮೊಸರಿಗೆ 1 kg ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಕೊಳ್ಬೋದು. ಈಗ ನಾನು 4ನೇ ದಿನ ಚೆನ್ನಾಗೀಗ ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ದಿನ ಅಥವಾ ಚೆನ್ನಾಗಿ ಬಿಸಿಲಿದ್ರೆ 2 ಅಲ್ಲ 3 ದಿನ ಅಂದರೆ ಒಣಗುತ್ತಿದ್ದು. ಒಣಗಿದ ನಂತರ ನಾವು ಒಂದು ಡಬ್ಬದಲ್ಲಿ ತೆಗೆದಿಟ್ಕೊಳ್ಬೋದು. 1 ವರ್ಷ 2 ವರ್ಷ ಆದರೂ ಕೂಡ ಇದೇನು ಕೆಡಲ್ಲ. ಈಗ ನಾನು 3 ದಿನ ಆದ್ಮ್ಯಾಗ ಈ ಥರ ಆಗಿದೆ, ತುಂಬಾ ಚೆನ್ನಾಗಿ ಒಣಗಿದೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಆಗಿದೆ. ಕಲರ್ ಆಗಿರ್ಬೋದು, ಎಣ್ಣೆಯಲ್ಲಿ ಕರೆದು ತಿಂದಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ. ಹಾಗೆ ನನ್ನ ಒಂದು ರೆಸಿಪಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.